ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಶಿವಯೋಗ ಸಾಧಕರಿಗೂ ಬಸವ ಬೆಳಗಿನ ಶರಣಾರ್ಥಿಗಳು. ಈ ದಿನದ ವಚನ ವಿಶ್ಲೇಷಣೆ. ಆನೆಯ ನೇರಿಕೊಂಡು ಹೋದಿರೆ ನೀವು, ಕುದುರೆಯ ನೇರಿಕೊಂಡು ಹೋದಿರೆ ನೀವು, ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರೆ ಅಣ್ಣ, ಸತ್ಯದ ನಿಲವನರಿಯದೆ ಹೋದಿರಲ್ಲ, ಸದ್ಗುಣವೆಂಬ ಫಲವ ಬಿತ್ತದೆ ಬೆಳೆಯದೆ ಹೋದಿರಲ್ಲ, ಅಹಂಕಾರವೆಂಬ ಸದ ಮದ ಗಜವೇರಿ ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ, ನಮ್ಮ ಕೂಡಲ ಸಂಗಮ ದೇವರ ನರಿಯದೆ ನರಕಕ್ಕೆ ಭಾಜನವಾದಿರಲ್ಲ. ಧರ್ಮಪಿತ ವಿಶ್ವಗುರು ಮಹಾಮಾನವತಾವಾದಿ ಗುರು ಬಸವಣ್ಣನವರು ಈ ಒಂದು ವಚನದಲ್ಲಿ ಮನುಷ್ಯನ ಜೀವನ ಮತ್ತು ಅವರ ವ್ಯಕ್ತಿತ್ವದ ಬಗ್ಗೆ ತಿಳಿಸಿಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಆನೆಯ ನೇರಿಕೊಂಡು ಹೋದಿರೆ ಅಂತಂದರೆ ಆನೆ ಗಾಂಭೀರ್ಯತೆಯ, ವೈಭೋಗ ಜೀವನದ, ಶ್ರೀಮಂತಿಕೆಯ ಸಂಕೇತ. ಮನುಷ್ಯ ಜನಸಾಮಾನ್ಯರೊಂದಿಗೆ ಶರಣರೊಂದಿಗೆ ಬೆರೆತು ಜೀವನ ಮಾಡುವ ಬದಲಾಗಿ ಜನಸಾಮಾನ್ಯರಿಂದ ದೂರವಿದ್ದು ವೈಭೋಗದ ವಿಲಾಸಿ ಜೀವನ ನಡೆಸಿ ಶ್ರೀಮಂತಿಕೆ ಸಂಪತ್ತನ್ನು ಅನುಭೋಗಿಸುವ ಭೋಗ ಜೀವನದ ಸಂಕೇತವಾಗಿ ಇಲ್ಲಿ ಆನೆಯ ಒಂದು ಉದಾಹರಣೆಯನ್ನು ನೀಡಲಾಗಿದೆ. ಅಂತಹ ಒಂದು ವೈಭೋಗದ ಜೀವನ ಮನುಷ್ಯ ತನ್ನ ಮೂಲ ಅಸ್ತಿತ್ವ, ತನ್ನ ಜೀವನದ ಉದ್ದೇಶವನ್ನು ಅರಿತುಕೊಳ್ಳಲಾರದೆ ಅದನ್ನು ತಾನು ಅಂಧಕಾರದ ಕಡೆ ಆ ವಿಲಾಸಿ ಜೀವನ, ಭೋಗ ಜೀವನ ಕರೆದುಕೊಂಡು ಹೋಗೋದಕ್ಕೆ ಅದು ಕಾರಣ ಆಗುತ್ತೆ. ಅದಕ್ಕೆ ಅವರು ಆನೆಯನ್ನೇರಿಕೊಂಡು ಹೋದಿರಿ ಅಂದರೆ ನೀವು ಬಂದ ಕಾರಣ ಮತ್ತು ಜೀವನದ ಮೂಲ ಉದ್ದೇಶವನ್ನು ಅರಿಯದೆ ವೈಭೋಗದ ವಿಲಾಸಿ ಜೀವನದಲ್ಲಿ ಮುಳುಗಿ ಹೋದಿರಿ ಅನ್ನುವಂಥ ಉದಾಹರಣೆಯನ್ನು ನೀಡ್ತಾರೆ. ಅದೇ ರೀತಿಯಾಗಿ ಕುದುರೆಯನ್ನೇರಿಕೊಂಡು ಹೋದಿರಿ ನೀವು. ಕುದುರೆ ಅಧಿಕಾರದ ಸಂಕೇತ. ಇವತ್ತು ಹಣ, ಅಧಿಕಾರ, ಸಂಪತ್ತು ಮನುಷ್ಯನಿಗೆ ಅಂಧಕಾರವನ್ನು ಉಂಟು ಮಾಡಿ ಜನಸಾಮಾನ್ಯರೊಂದಿಗೆ ಬೆರೆತು ತನ್ನ ಜೀವನದ ಆನಂದವನ್ನೇ ಕಳೆದುಕೊಳ್ಳುವಂಥ ಸ್ಥಿತಿಗೆ ತಂದೊಡ್ಡುತ್ತೆ. ಭೋಗ ಜೀವನ ಜ್ಞಾನ ವಿಕಾಸಕ್ಕೆ ಹೇಗೆ ಮಾರಕ ಆಗುತ್ತದೆಯೋ ಅದೇ ರೀತಿಯಾಗಿ ಅಧಿಕಾರದ ಮದ ಕೂಡ ಅವರನ್ನು ದುಸ್ಥಿತಿಗೆ ತಳ್ಳುವಂಥ ಕೆಲಸವನ್ನು ಮಾಡುತ್ತೆ. ಅಧಿಕಾರವಿರುವುದು ಉತ್ತಮ ಕೆಲಸ ಕಾರ್ಯಗಳನ್ನೇ ಮಾಡಲಿಕ್ಕೆ, ಆದರೆ ಆ ಅಧಿಕಾರದ ಮದ ಮನುಷ್ಯನನ್ನು ಕೆಟ್ಟ ಕೆಲಸಗಳಿಗೆ ದೂಡಿ ಅವನ ವ್ಯಕ್ತಿತ್ವವನ್ನು ಹಾಳು ಮಾಡುವಂಥ ಕೆಲಸವನ್ನು ಕೂಡ ಮಾಡೋದಕ್ಕೆ ಕಾರಣ ಆಗುತ್ತೆ. ಅದಕ್ಕೆ ಧನಮದ, ಅಧಿಕಾರ ಮದ, ಇಂಥ ಹಲವು ಮದಗಳು ಮನುಷ್ಯನ ಅಧಪತನಕ್ಕೆ ಕಾರಣ ಆಗುತ್ತವೆ ಅಂತ ಹೇಳಿರೋದನ್ನು ನಾವು ಕೇಳ್ಬೋದು. ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರೆ ಅಣ್ಣ ಅಂದರೆ ಕೆಲವರಿಗೆ ಕೀರ್ತಿ, ವಾರ್ತೆಯ, ಪ್ರತಿಷ್ಠೆಯ, ಪ್ರಚಾರದ ಹುಚ್ಚು ಬಹಳ. ಅದರ ಸಂಕೇತವಾಗಿ ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರೆ ಅಣ್ಣ ಅಂತೇಳಿ ಗುರು ಬಸವಣ್ಣನವರು ಈ ಒಂದು ವಚನದಲ್ಲಿ ತಿಳಿಸ್ತಾರೆ. ಕೀರ್ತಿಯ ಹುಚ್ಚು ಕೆಲವೊಮ್ಮೆ ಅಧಿಕಾರ ಮತ್ತು ಶ್ರೀಮಂತಿಗಿಂತಲೂ ಕೂಡ ಹೆಚ್ಚಿನ ರೀತಿಯಲ್ಲಿ ಮನುಷ್ಯನಿಗೆ ಆವರಿಸಿಬಿಡುತ್ತದೆ. ಮನುಷ್ಯ ಸದಾ ಎಲ್ಲರಿಂದ ಹೊಗಳಿಸಿಕೊಳ್ಬೇಕು, ಕೀರ್ತಿಯನ್ನು ಬಯಸಬೇಕು. ಉದಾತ್ತವಾಗಿ ಕೆಲಸ ಮಾಡಿದರೂ ಕೂಡ ಕೆಲವರು ಯಾವುದೇ ಒಂದು ಪ್ರಚಾರ ಮಾಡದೆ ಎಲೆಮರೆಕಾಯಿಯಂತೆ ಇರುವವರ ಮಧ್ಯೆ ಕೂಡ ಹಲವರು ಪ್ರತಿಯೊಂದರಲ್ಲಿ ತಮ್ಮ ಪ್ರತಿಷ್ಠೆಯನ್ನು ಮೆರೆಯುವುದರಾಗಲಿ, ಪ್ರಚಾರವನ್ನು ಬಯಸುವುದಾಗಲಿ ಮಾಡುವಂಥದ್ದು ಈ ಕೀರ್ತಿ ಮಾಡ್ತದೆ. ಮನುಷ್ಯ ಕೀರ್ತಿಯನ್ನು ಅರಸುತ್ತಾ ಅದು ಅಪಕೀರ್ತಿಗೆ ಒಳಗಾಗಿ ಆ ಒಂದು ಕೀರ್ತಿ ಜನಸಾಮಾನ್ಯರು ಅವರನ್ನು ಹೊಗಳೋದು, ಅಟ್ಟಕ್ಕೇರಿಸೋದು, ಬಹುಪರಾಕ್ ಹಾಕೋದು, ಇಂಥ ಒಂದು ಪರಿಸ್ಥಿತಿ ಆ ಒಂದು ಮನುಷ್ಯನನ್ನು ಅಹಂಕಾರವನ್ನು ವೃದ್ಧಿ ಮಾಡಿ ಆತನ ಒಂದು ಅಧಪತನಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಅದಕ್ಕೆ ಗುರು ಬಸವಣ್ಣವರು ಮುಂದಿನ ಸಾಲಿನಲ್ಲಿ ಹೇಳ್ತಾರೆ, ಇಂಥವನ್ನೆಲ್ಲ ಮಾಡಿ ಓದಿರಿ ನೀವು, ಸತ್ಯದ ನಿಲುವನ್ನರಿಯದೆ ಓದಿರಲ್ಲ. ಅಂದರೆ ಮನುಷ್ಯನ ಜೀವನ ಸಾರ್ಥಕವಾಗುವುದು ಆತನ ಮೂಲ ಉದ್ದೇಶ ಏನು, ಆತನ ಬಂದ ಕಾರ್ಯ ಏನು, ಬದುಕಬೇಕಾದ ರೀತಿ ಏನು ಅನ್ನೋದನ್ನು ಮೂಲ ಸತ್ಯವನ್ನು ಅರಿಯದೇ ಹೋದಿರಲ್ಲ.
ಆನೆ ನೇರಿಕೊಂಡು ಕುದುರೆ ನೇರಿಕೊಂಡು ಕುಂಕುಮ ಕಸ್ತೂರಿ ಪೂಸಿಕೊಂಡೇ ನೀವು ಹೋಗಿಬಿಟ್ರಿ ಅನ್ನೋಂಥ ಮಾತನ್ನು ಹೇಳ್ತಾರೆ. ಅದರ ಜೊತೆಗೆ ಸದ್ಗುಣವೆಂಬ ಫಲವ ಬಿತ್ತದೆ ಬೆಳೆಯದೆ ಓದಿರಲ್ಲ ಅಂತ. ಅಂದ್ರೆ ಗುರು ಬಸವಣ್ಣವರು ಏನು ಹೇಳ್ತಾರೆ ಅಂದರೆ, ಸಂಘವೆರಡುಂಟು ಒಂದು ಹಿಡಿ ಒಂದು ಬಿಡು ಅಂತ. ಅಂದ್ರೆ ಸಜ್ಜನರು ಮತ್ತು ದುರ್ಜನರು ಅಂತೇಳಿ ಸದಾ ಕಾಲಕ್ಕೆ ಇರುವ ಹಾಗೆಯೇ ಸದ್ಗುಣ ಮತ್ತು ದುರ್ಗುಣಗಳು ಅಂತೇಳಿ ಮನುಷ್ಯನಲ್ಲಿ ಕೂಡ ಇರ್ತವೆ. ಯಾವ ಒಳ್ಳೆಯ ಗುಣಗಳು ಸಮಾಜಕ್ಕೆ ಮತ್ತು ತನಗೆ ಒಳ್ಳೆಯದನ್ನು ಮಾಡ್ತೇವೆ ಅವು ಸದ್ಗುಣಗಳು ಅಂತ ಕರಿತೀವಿ. ಯಾವ ಸ್ವಭಾವ ಗುಣಗಳಿಂದ ಇನ್ನೊಬ್ಬರಿಗೆ ಮತ್ತು ತನಗೆ ಕೇಡು ಉಂಟಾಗುತ್ತೆ ಅಂಥವನ್ನ ನಾವು ದುರ್ಗುಣಗಳು ಅಂತ ಕರಿತೀವಿ. ಅದಕ್ಕೆ ಗುರು ಬಸವಣ್ಣವರು ಈ ವಚನದಲ್ಲಿ, ನೀವು ಈ ರೀತಿಯಾಗಿ ಮೆರೆದ್ರಿ, ಅಧಿಕಾರ ಹಣ ವೈಭೋಗ ಜೀವನದಿಂದ ಮೆರೆದ್ರಿ, ಆದರೆ ಸದ್ಗುಣವೆಂಬ ಫಲವನ್ನು ಬಿತ್ತದೆ ಬೆಳೆಯದೆ ಓದಿರಲ್ಲ. ಅಹಂಕಾರವೆಂಬ ಸದಮದ ಗಜವನೇರಿ, ಅಂದರೆ ಬರೇ ಆನೆಯಲ್ಲ, ಅಹಂಕಾರ ಎನ್ನುವಂಥ ಆನೆಯನ್ನೇರಿ ವಿಧಿಗೆ ಗುರಿಯಾಗಿ ನೀವು ಓದಿರಲ್ಲ. ನಮ್ಮ ಕೂಡಲ ಸಂಗಮ ದೇವರನ್ನು ಅರಿಯದೆ, ಅಂದರೆ ಇಷ್ಟಲಿಂಗ ಪೂಜೆಯನ್ನು ಮಾಡಿ ಯೋಗ ಸಾಧನೆಯನ್ನು ಮಾಡಿ ಆ ನಿರಾಕಾರ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳೋದು, ಅದರ ಆನಂದವನ್ನು ಅರಿಯದೆ ನರಕಕ್ಕೆ ಭಾಜನರಾದಿರಲ್ಲ ಅಂತೇಳಿ ಈ ಒಂದು ವಚನದಲ್ಲಿ ಗುರು ಬಸವಣ್ಣನವರು ಹೇಳ್ತಾರೆ. ಅದಕ್ಕೆ ಮನುಷ್ಯನ ಮೂಲ ಉದ್ದೇಶ ಏನು, ಆತನ ಬದುಕಿನ ಸಾರ್ಥಕತೆ ಎಲ್ಲಿ ಅಡಗಿದೆ, ಯಾವ ರೀತಿಯಾಗಿ ಬದುಕಿದರೆ ಪ್ರೀತಿ ಸಂತೋಷ ನೆಮ್ಮದಿ ಆನಂದದಿಂದ ಆತ ತನ್ನ ಜೀವನವನ್ನು ಕಳೆಯೋಕ್ಕೆ ಸಾಧ್ಯ ಅನ್ನುವಂಥ ಸಂದೇಶವನ್ನು ಈ ಒಂದು ವಚನದ ಮೂಲಕ ತಿಳಿಸಿದ್ದಾರೆ ಅಂಥೇಳಿ ನನ್ನ ಒಂದು ಈ ವಚನದ ವಿಶ್ಲೇಷಣೆಯನ್ನು ನನಗೆ ತಿಳಿದ ಮಟ್ಟಿಗೆ ತಿಳಿಸೋ ಬಯಸ್ತಾ ಇದ್ದೀನಿ. ಶರಣು ಶರಣಾರ್ಥಿ.